ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಚೈತ್ರ ರಾಜ್. ಇಲ್ಲೊಂದು ಗ್ಯಾಂಗ್ ಕ್ಷುಲ್ಲಕ ಕಾರಣಕ್ಕೆ ಅಟ್ಟಹಾಸ ಮಾಡಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಎಂಬಂತಾಗಿದೆ. ತಪ್ಪು ಮಾಡಿದ್ದು ಡೆಲಿವರಿ ಬಾಯ್, ಪುಡಿ ಪುಡಿಯಾಗಿದ್ದು ಹೋಟೆಲ್. ಇದು ಬೆಂಗಳೂರು ನಗರದಲ್ಲಿ ನಡೆದಿರೋ ಪುಂಡರ ಮತ್ತೊಂದು ಹಾವಳಿ. ಈ ಸಿಸಿಟಿವಿ ದೃಶ್ಯಗಳನ್ನ ಒಮ್ಮೆ ನೋಡಿ. ಕಿಡಿಗೇಡಿಗಳು ಅದ್ಯಾವ ರೀತಿ ಅಟ್ಟಹಾಸ ಮೆರಿತಾ ಇದ್ದಾರೆ ಅಂತ. ಈ ಘಟನೆ ನಡೆದಿದ್ದು ಬೆಂಗಳೂರಿನ ಅಮೃತಹಳ್ಳಿಯ ಭುವನೇಶ್ವರಿ ನಗರದ 7 ಸ್ಟಾರ್ ಉಪಹಾರ ಹೋಟೆಲ್ನಲ್ಲಿ. ಇದೇ ಜುಲೈ 4ರಂದು ರಾತ್ರಿ 8:30 ಸುಮಾರಿಗೆ 5-6 ಯುವಕರು ಹೋಟೆಲ್ಗೆ ಬಂದಿದ್ರು. ಬಂದವರೇ ಇದೇ ಹೋಟೆಲ್ನಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ ಮನೀಶ್ ಎಂಬಾತನ ಬಗ್ಗೆ ವಿಚಾರಿಸಿದ್ದಾರೆ. ಆಗ ಹೋಟೆಲ್ ಮಾಲೀಕ ಆಂಜನೇಯಲು ಆತ ಡೆಲಿವರಿಗೆ ಹೋಗಿದ್ದಾನೆ, ಬರ್ತಾನೆ ಇರಿ ಎಂದಿದ್ದಾರೆ. ಅಷ್ಟಕ್ಕೆ ಸಿಟ್ಟಿಗೆದ್ದ ಯುವಕರ ಗುಂಪು ಏಕಾಏಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹೋಟೆಲ್ ಮಾಲೀಕನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹೋಟೆಲ್ನ ಪೀಠೋಪಕರಣಗಳನ್ನು ಒಡೆದು ಛಿದ್ರ ಛಿದ್ರ ಮಾಡಿದ್ದಾರೆ. ಈ ಗಲಾಟೆಗೆ ಕಾರಣ 7 ಸ್ಟಾರ್ ಹೋಟೆಲಿನ ಡೆಲಿವರಿ ಬಾಯ್ ಮನೀಶ್ ಅನ್ನೋನ ಲವ್ ಮ್ಯಾಟರ್ ಎನ್ನಲಾಗಿದೆ. ಆತ ಮದುವೆಯಾದ ಮಹಿಳೆ ಜೊತೆ ಫೋನ್ ಸಂಪರ್ಕದಲ್ಲಿದ್ದನಂತೆ. ಈ ಬಗ್ಗೆ ಮಾಹಿತಿ ತಿಳಿದು ಮಹಿಳೆ ಕಡೆಯವರು ಮನೀಶ್ಗೆ ವಾರ್ನ್ ಮಾಡಲು ಬಂದಿದ್ರಂತೆ. ಈ ಎಲ್ಲ ಮಾಹಿತಿ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ. ಹೊರಗೆ 4 ಜನ ಬಂದಿದ್ರು, ಕೇಳಿದ್ರು ಮನೀಶ್ ಎಲ್ಲಿ ಅಂತ. ನಾವು ಹೇಳಿದ್ದೀವಿ ಡೆಲಿವರಿ ಹೋಗ್ದ 10 ನಿಮಿಷ ಆಗುತ್ತೆ. ತಂದೆ ಅವ್ರದ್ದು ಹೊಡೆದಿದ್ರು. ಅವ್ರು ತುಂಬ ಕಾಲ್ ಫ್ರ್ಯಾಕ್ಚರ್, ಫೇಸ್ ಮೇಲೆ ಫ್ರ್ಯಾಕ್ಚರ್ ಆಗಿದೆ. ಆದಮೇಲೆ ಅವ್ರು ನೋಡಿಕೊಂಡು ಅವರು ಫ್ರೆಂಡ್ಸು, ಅವ್ರ ಬ್ಯಾಚ್ ಏನು 15-20 ಮೆಂಬರ್ಸ್ ಇದ್ದಾರೆ. ಎಲ್ಲ ಒಟ್ಟಿಗೆ ಬಂದು ಎಲ್ಲ ಗ್ಲಾಸಿಂದ ಟೇಬಲ್ಸ್ ಕಿಚನ್ವರೆಗೂ ಧ್ವಂಸ ಮಾಡಿದರು. ಅಷ್ಟೇ ಸರ್ ನಮ್ಗೆ ಗೊತ್ತಿರೋದು. ನಮ್ಮ ಸೈಡಿಂದ ಏನು ಅವರಿಗೆ ತೊಂದರೆ ಇಲ್ಲ, ಅವ್ರು ನಮ್ಮ ಕಸ್ಟಮರೂ ಇಲ್ಲ. ಘಟನೆ ಸಂಬಂಧ ಅಮೃತಹಳ್ಳಿ ಪೊಲೀಸರು 5 ಆರೋಪಿಗಳನ್ನ ಬಂಧಿಸಿದ್ದಾರೆ. ತನಿಖೆ ಮುಂದುವರಿಸಿದ್ದಾರೆ. ಗಂಗಾಧರ್ ವಾಗಟ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಸೈಲೆಂಟ್ ಸುನೀಲ್ ಸೈಲೆಂಟ್ ಆಗಿದ್ದಾನ. ಸೈಕಲ್ ರವಿ, ಬೇಕರಿ ರಘು ಫೀಲ್ಡ್ ಬಿಟ್ಟಿದ್ದಾರ. ಬಚ್ಚನ್ ಬೆಚ್ಚಿಗೆ ಮನೆಯಲ್ಲಿ ಮಲಗಿದಾನ. ಇವರು ಯಾರು ಫೀಲ್ಡ್ನಲ್ಲಿ ಇಲ್ವಾ ಅಥವಾ ರೌಡಿ ಶೀಟ್ನಿಂದ ಆಚೆ ಬಂದಿದ್ದಾರಾ? ನಿನ್ನೆ ಬೆಂಗಳೂರಿನ ರೌಡಿಗಳ ಮೇಲೆ ಪೊಲೀಸರು ದಾಳಿ ಮಾಡಿದ ಬಳಿಕ ಈ ಪ್ರಶ್ನೆಗಳು ಹುಟ್ಕೊಂಡಿವೆ. ಅದ್ಯಾಕೆ ಹುಟ್ಕೊಳ್ತು ಅಂತ ನಾವು ಹೇಳ್ತೀವಿ ನೋಡಿ. ಒಂದೆಡೆ ದ್ವೇಷದ ಕೊಲೆಗಳು, ಸರಣಿ ಅಪರಾಧ ಕೃತ್ಯಗಳು, ಮತ್ತೊಂದೆಡೆ ಬೆಂಗಳೂರಿಗೆ ಬಾಸ್ ಆಗಬೇಕು ಅನ್ನೋ ಗ್ಯಾಂಗ್, ಇನ್ನೊಂದೆಡೆ ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಕಸದ ಟೆಂಡರ್ ಪಡ್ಕೊಂಡು ಕೋಟಿ ಕೋಟಿ ಲೂಟಿ ಹೊಡಿತಾ ಇರುವ ರೌಡಿ ಶೀಟರ್ಗಳು. ಇದೇ ಕಾರಣಕ್ಕೆ ನಿನ್ನೆ ಬೆಂಗಳೂರಿನ 8 ವಲಯಗಳಲ್ಲೂ ಪೊಲೀಸರ ಮೆಗಾ ರೇಡ್ ನಡೆದಿತ್ತು. ರೌಡಿ ಶೀಟರ್ಗಳ ಮನೆಗೆ ನುಗ್ಗಿದ ಪೊಲೀಸರು 2000ಕ್ಕೂ ಅಧಿಕ ರೌಡಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ರು. ಆದ್ರೆ ಈ ಮಹಾ ಪೊಲೀಸ್ ದಾಳಿಯನ್ನ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ವ್ಯಾಖ್ಯಾನ ಮಾಡಲಾಗ್ತಿದೆ. ಪುಡಿ ರೌಡಿಗಳ ಮೇಲಷ್ಟೇ ಪೊಲೀಸರ ಹವಾನ. ಚಿಲ್ರೆ ರೌಡಿಗಳನ್ನ ಮಾತ್ರ ಟಾರ್ಗೆಟ್ ಮಾಡಿದ್ಯಾಕೆ? ಎಸ್, ಪೊಲೀಸರ ರೇಡ್ ಬಳಿಕ ಈ ಪ್ರಶ್ನೆಗಳು ಈಗ ಉದ್ಭವಿಸಿದೆ. ನಟೋರಿಯಸ್ ರೌಡಿಗಳ ಮನೆಗಳ ಮೇಲೆ ದಾಳಿ ಮಾಡದೆ ಕೇವಲ ಪುಡಿ ರೌಡಿಗಳ ಮನೆಗಳಿಗಷ್ಟೇ ಪೊಲೀಸರು ಯಾಕೆ ದಾಳಿ ಮಾಡಿದ್ರು ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಬೆಂಗಳೂರಿನ 8 ವಲಯಗಳಲ್ಲಿ ಡಾನ್, ಬಾಸ್ ಅಂತ ಮೆರಿತಾ ಇರುವ ಒಬ್ಬೇ ಒಬ್ಬ ರೌಡಿಯ ಮನೆ ಮೇಲೂ ಪೊಲೀಸರು ದಾಳಿ ಮಾಡಿಲ್ಲ. ದಾಳಿ ಮಾಡೋದು ಬಿಡಿ, ಅತ್ತ ಹೆಜ್ಜೆ ಕೂಡ ಹಾಕಿಲ್ಲ. ಸೈಲೆಂಟ್ ಸುನೀಲ್ ನಿಜಕ್ಕೂ ಸೈಲೆಂಟ್ ಆಗಿದ್ದಾನ? ಸೈಕಲ್ ರವಿ, ಬೇಕರಿ ರಘು ಫೀಲ್ಡ್ ಬಿಟ್ಟಿದ್ದಾರ? ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಆಕ್ಟಿವ್ ಆಗಿರುವ ರೌಡಿ ಶೀಟರ್ಗಳಂದ್ರೆ ಸೈಲೆಂಟ್ ಸುನೀಲ್, ಸೈಕಲ್ ರವಿ, ಬೇಕರಿ ರಘು, ಬಚ್ಚನ್ ಅಂತ ಹೇಳಲಾಗ್ತಿದೆ. ಆದ್ರೆ ಇವರ್ಯಾರನ್ನೂ ಪೊಲೀಸರು ವಶಕ್ಕೆ ಪಡೆಯಲಿಲ್ಲ. ಸುಮಾರು 2000ಕ್ಕೂ ಅಧಿಕ ರೌಡಿಗಳ ಮನೆ ಮೇಲೆ ದಾಳಿ ಮಾಡಿ ಚಿಕ್ಕ ಪುಟ್ಟ ಚಿಲ್ಲರೆ ರೌಡಿಗಳನ್ನ ಮಾತ್ರ ಠಾಣೆಗೆ ಕರೆಸಿ ವಾರ್ನ್ ಮಾಡಿದ್ದಾರೆ. 8 ಕೊಲೆ ಮಾಡಿ ಈಗ ಬಂಗ್ಲೆ ಕಟ್ಟಿಸಿಕೊಂಡು ಟೆಂಡರ್, ರಿಯಲ್ ಎಸ್ಟೇಟ್ ಅಂತ ಹಣೆ ಮೇಲೆ ಪಟ್ಟಿ ಹಾಕೊಂಡು ಐಷಾರಾಮಿ ಕಾರುಗಳಲ್ಲಿ ತಿರುಗೋ ರೌಡಿ ಶೀಟರ್ಗಳ ಮನೆಯ ಬಾಗಿಲನ್ನ ಯಾವೊಬ್ಬ ಪೊಲೀಸರು ತಟ್ಟಲಿಲ್ಲ.
ಸದ್ಯ ಅನ್ಲಾಕ್ನಲ್ಲಿ ನಗರದಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ. ದೊಡ್ಡ ರೌಡಿಗಳ ಹೆಣ ಬೀಳಿಸಿ ಆ ಜಾಗಕ್ಕೆ ನಾವು ಕೂರ್ಬೇಕು ಅನ್ನೋ ಪ್ಲಾನಿಂಗ್, ಸ್ಕೆಚ್ಗಳು ನಡೀತಾ ಇದೆ. ಹೀಗಿರುವಾಗ ಚಿಲ್ರೆ ರೌಡಿಗಳನ್ನ ಬಿಟ್ಟು ನಗರದಲ್ಲಿರೋ ದೊಡ್ಡ ರೌಡಿ ಶೀಟರ್ಗಳಿಗೂ ಬಿಸಿ ಮುಟ್ಟಿಸಿದ್ರೆ ಮುಂದಾಗುವ ಅಪರಾಧಗಳನ್ನ ತಡೆಯಬಹುದು. ಇಲ್ಲದಿದ್ರೆ ಈ ರೇಡ್ಗಳು ಕೇವಲ ಕಾಟಾಚಾರಕ್ಕೆ ಅಂತ ಬಿಂಬಿತವಾದ್ರೆ ಅದರಲ್ಲಿ ತಪ್ಪಿಲ್ಲ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇವತ್ತು ಅನ್ಲಾಕ್ನ ಮೊದಲ ವೀಕೆಂಡ್. ಎಲ್ಲಿ ನೋಡಿದ್ರೂ ಜನವೋ ಜನ. 3ನೇ ಅಲೆ ಡೆಲ್ಟಾ ಪಲ್ಟಾಗೆಲ್ಲ ಜನ ಡೋಂಟ್ ಕೇರ್ ಮಾಡಿದ್ದಾರೆ. ಸಿಕ್ಕಿದ್ದೇ ಚಾನ್ಸ್ ಅಂತ ಜನ ಜಮಾಯಿಸಿ ಬಿಟ್ಟಿದ್ದಾರೆ. ಮೂರು ತಿಂಗಳಿಂದ ವೀಕೆಂಡ್ ಇಲ್ಲದ ಜನ ಒಮ್ಮೆಲೆ ಬೀದಿಗೆ ಬಂದಿದ್ರು. ಮಾರ್ಕೆಟ್, ಮಾಲ್, ಪಾರ್ಕ್, ಹೋಟೆಲ್ಗಳಲ್ಲಿ ಜನವೋ ಜನ. ಯಾವ ಕೊರೋನಾಗೂ ಕೇರ್ ಮಾಡಲಿಲ್ಲ ಬೆಂಗಳೂರಿನ ಜನ. ಗುಂಪು ಗುಂಪಾಗಿ ಸೇರಿದ್ರು, ಮಾಸ್ಕ್, ಸಾಮಾಜಿಕ ಅಂತರ ಮರ್ತಿದ್ರು. ಈ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ಅಷ್ಟೇ KR ಮಾರ್ಕೆಟ್ ನಲ್ಲಿ ಜನಜಂಗುಳಿ ಸೇರಿದ್ರೆ ಮತ್ತೆ ಕೊರೋನಾ ಕೇಸ್ಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಈಗಾಗಲೇ 3ನೇ ಅಲೆ ಕೂಡ ಈಗಾಗಲೇ ಆರಂಭ ಆಗುತ್ತೆ ಅನ್ನುವಂತ ಒಂದು ಸೂಚನೆ ಕೊಡ್ತಾ ಇದ್ದು, ಅದಕ್ಕೆ ಪುಷ್ಟಿ ಕೊಡುವಂತೆ ಕೂಡ ಅಷ್ಟೇ ಕೊರೋನಾ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ, ಈ ಆಸಾಮಿ ಕತೆನ ಮಾಸ್ಕ್ ಹಾಕ್ಬೇಡ ಅಂತ ಇವನಿಗೆ ಡಾಕ್ಟರ್ ಹೇಳೋರಂತೆ. ಹೀಗಂತ ಮಾರ್ಷಲ್ ಜೊತೆ ವಾಗ್ವಾದಕ್ಕೆ ಇಳಿದಿದ್ದ ಈ ಕಿರಿಕ್ ಪಾರ್ಟಿ KR ಮಾರ್ಕೆಟ್ ನಲ್ಲಿ ಕಿರಿಕ್ ಮಾಡ್ತಿದ್ದ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಫೈನ್ ಕಟ್ಟಿಸಿದ್ದಾರೆ ಮಾರ್ಷಲ್ಗಳು. ಇನ್ನು ವ್ಯಾಕ್ಸಿನ್ಗಾಗಿ ಬೆಂಗಳೂರಿನಲ್ಲಿ ಲಸಿಕೆಗೆ ಮುಗಿಬಿದ್ದಿದ್ದಾರೆ ಜನ. KC ಜನರಲ್ ಆಸ್ಪತ್ರೆ ಬಳಿ ಜನ ಸೇರಿದ್ರು. ಟೋಕನ್ ಕೊಟ್ಟವರಿಗೆ ಮಾತ್ರ ಲಸಿಕೆ ಅಂತ ಹೇಳಿದ್ರು. ಕೇಳದ ಜನ ಗಲಾಟೆಗೆ ಇಳಿದಿದ್ರು. ಗಲಾಟೆ ಮಾಡೋ ಹುಮ್ಮಸ್ಸಿನಲ್ಲಿ ಕೊರೋನಾ ನಿಯಮಗಳನ್ನ ಗಾಳಿಗೆ ತೂರಿದ್ರು. ಇನ್ನು ಗಾಂಧಿ ಬಜಾರ್ನಲ್ಲಿ ವೀಕೆಂಡ್ ಕಳೆ ಕಟ್ಟಿತ್ತು. ವಿದ್ಯಾರ್ಥಿ ಭವನದಲ್ಲಿ ಫುಲ್ ಜನವೋ ಜನ. ಬೆಳಗ್ಗೆಯ ತಿಂಡಿ ತಿನ್ನಲು ಜನ ಸೇರಿದ್ರು. ಇಷ್ಟು ದಿವಸ ಮನೆ ತಿಂಡಿಯನ್ನೇ ತಿಂದು ತಿಂದು ಬೇಜಾರಾಗಿದ್ದವರು ಇವತ್ತು ಎಂಜಾಯ್ ಮಾಡಿದ್ರು. ಬಹಳ ಇನ್ನು ಮಿಸ್ ಆಗ್ತಾ ಇತ್ತು. ಸೊ ಫೈನಲಿ ಇದು ಓಪನ್ ಆಗಿದೆ. ಅಂಡ್ ಥ್ಯಾಂಕ್ಸ್ ಟು ವಿದ್ಯಾರ್ಥಿ ಭವನ್, ಸೂಪರ್ಬ್ ಆಗಿ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ, ಮ್ಯಾನೇಜ್ ಮಾಡ್ತಿದ್ದಾರೆ ಕ್ರೌಡ್ಸ್ ಅನ್ನ. ಕೊರೋನಾಗೂ ಕೇರ್ ಮಾಡದ ಈ ಜನರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. 3ನೇ ಅಲೆ ಒಕ್ಕರಿಸಿದಾಗಲೇ ಎಲ್ಲರೂ ಪರದಾಡೋದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಂಗಳೂರಲ್ಲಿ ಇವತ್ತು ಭಯಾನಕ ಬೆಂಕಿ ಅವಘಡ ಒಂದು ಸಂಭವಿಸಿದೆ. ಕೋಣನಕುಂಟೆ ಕ್ರಾಸ್ ಬಳಿ ಇರುವ ಡೈಸಿ ಡೀಡ್ ಗಾರ್ಮೆಂಟ್ಸ್ ಬೆಂಕಿಯಲ್ಲಿ ಭಸ್ಮ ಆಗೋಗಿದೆ. ಕಟ್ಟಡದ ಮೊದಲ ಮಹಡಿಯಲ್ಲಿ ಕಾಣಿಸಿಕೊಂಡ ಬೆಂಕಿ ಪೂರ್ತಿ ಕಟ್ಟಡವನ್ನ ಆಹುತಿ ತಗೊಂಡಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿರುವ ಶಂಕೆ ವ್ಯಕ್ತವಾಗಿದ್ದು, ಬೆಂಕಿ ಆರ್ಭಟ ಮಾಡ್ತಿದ್ದಂತೆ 3 ಅಗ್ನಿಶಾಮಕ ವಾಹನಗಳಲ್ಲಿ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಅದೃಷ್ಟಕ್ಕೆ ಈ ಬೆಂಕಿ ಅವಘಡದಲ್ಲಿ ಯಾವುದೇ ಜೀವಹಾನಿಯಾಗಿಲ್ಲ. ಅಂಬರೀಶ್ ಕುಟುಂಬಕ್ಕೆ ನಾವಿದ್ದೇವೆ, ಅಕ್ಕನಿಗಾಗಿ ಜೀವ ಕೊಡ್ತೀವಿ. ಇದು ಸುಮಲತಾ ಅವರಿಗೆ ಅಂಬರೀಶ್ ಅಭಿಮಾನಿಗಳು ಕೊಟ್ಟ ಅಭಯ. ಅಭಿಮಾನಿಗಳ ಪ್ರೀತಿ ಕಂಡು ಮಂಡ್ಯದ ಸೊಸೆ ಭಾವುಕರಾಗಿದ್ರು. ಅಂಬರೀಶ್ ಹೆಸರಲ್ಲಿ ನಡೀತಾ ಇರೋ ಪಾಲಿಟಿಕ್ಸ್ ಇವತ್ತು ಅಂಬಿಯ ಸಮಾಧಿ ಸ್ಥಳಕ್ಕೆ ಶಿಫ್ಟ್ ಆಗಿತ್ತು. ಕೆಆರ್ಎಸ್ ಡ್ಯಾಂನಿಂದ ಶುರುವಾಗಿದ್ದ ಮಂಡ್ಯ ಪೊಲಿಟಿಕಲ್ ವಾರ್ ಇವತ್ತು ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ತಲುಪಿತ್ತು. ಸುಮಲತಾ ಪರವಾಗಿ ಅಂಬರೀಶ್ ಅಭಿಮಾನಿಗಳು ಕಂಠೀರವ ಸ್ಟುಡಿಯೋದ ಅಂಬಿ ಸಮಾಧಿ ಬಳಿ ಪ್ರತಿಭಟನೆಗೆ ನಿಂತಿದ್ರು. ಸುಮಲತಾ ವಿರೋಧಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಂಬರೀಶ್ ಅವರೊಬ್ರಿಲ್ಲ ಅಂತ ಎಷ್ಟು ನೀವು ಡ್ರಾಮಾ ಮಾಡ್ತೀರಾ? ಕುಮಾರಣ್ಣವರೇ ನೀವೇ ಆಗ್ಲಿ, ರವೀಂದ್ರ ಶ್ರೀಕಂಠಯ್ಯ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆಲ್ಲ. ಅಂಬರೀಶ್ ಅಣ್ಣ ಇದು ರೆವಿನ್ಯೂ ತಗೊಂತಾ ಇದ್ರು ಅದರಿಂದ ಅಂತಾರೆ. ಅವರು ಒಂದು ಕೈಯಿಂದ ಕೊಟ್ಟರೆ ಇನ್ನೊಂದು ಕೈ ಗೊತ್ತಾಯ್ತಾ ಇರಲ್ಲ. ಎಷ್ಟೋ ಕುಟುಂಬಕ್ಕೆ ಸಹಾಯ ಮಾಡೋರು ಅವ್ರು ಹೋಗಿ ಇದ್ರಲ್ಲಿ ಹೋಗಿ ದುಡಿಯಕ್ ಹೋಗ್ಬೇಕಾ? ಅಂಬಿ ಸಮಾಧಿ ಬಳಿ ಅಭಿಮಾನಿಗಳ ಪ್ರತಿಭಟನೆ ಸುದ್ದಿ ತಿಳಿದ ಸುಮಲತಾ ರಾಜಭವನದಿಂದ ನೇರ ಕಂಠೀರವ ಸ್ಟುಡಿಯೋಗೆ ಬಂದ್ರು. ಸುಮಲತಾ ಅವರನ್ನು ನೋಡಿದ್ದೇ ತಡ ಅಂಬಿ ಅಭಿಮಾನಿಗಳ ಕಿಚ್ಚು ಹೆಚ್ಚಾಯಿತು. ಅಭಿಮಾನಿಗಳನ್ನ ಸಮಾಧಾನ ಮಾಡುವಷ್ಟರಲ್ಲಿ ಸುಮಲತಾ ಸುಸ್ತಾಗಿ ಹೋದ್ರು. ಕಂಠೀರವ ಸ್ಟುಡಿಯೋದ ಗೇಟ್ ಬಳಿ ಸುಮಲತಾ ಹಾಗೂ ಅಂಬಿ ಫ್ಯಾನ್ಸ್ ಮಧ್ಯೆ ಭಾವನಾತ್ಮಕವಾದ ಮಾತುಕತೆಗಳು ನಡೆದವು. ಅಂಬಿ ಅಭಿಮಾನಿಗಳ ಮಾತಿಗೆ ಸುಮಲತಾ ಭಾವುಕರಾಗಿದ್ರು. ಸ್ವಾಭಿಮಾನಿ ಪಕ್ಷ ಕಟ್ಟಿ ಅಕ್ಕ, ಮಂಡ್ಯದಲ್ಲಿ 8ಕ್ಕೆ 8 ಸೀಟುಗಳನ್ನು ಗೆಲ್ಲಿಸಿಕೊಡ್ತೇವೆ ಅಂತ ಅಂಬಿ ಅಭಿಮಾನಿಗಳು ಸುಮಲತಾ ಅವರಿಗೆ ಅಭಯ ಕೊಟ್ರು.
ನಮ್ಮ 8 ಕಾನ್ಸ್ಟಿಟ್ಯೂನ್ಸಿಗೂ ಒಬ್ಬೊಬ್ಬ ಕ್ಯಾಂಡಿಡೇಟ್ ಹಾಕಿ ಸ್ವಾಭಿಮಾನಿ ಪಕ್ಷ ಕಟ್ಟಕ ನಾವೆಲ್ಲ ಮಂಡ್ಯ ಒಳಗೆ ಬಂದು ನಿಂತ್ಕೊಂಡು ನಿಮ್ಗೆ ಕೆಲಸ ಮಾಡಿ 8 ಜನರಿಗೆ ಗೆಲ್ಲಿಸ್ಕೊಡ್ತೀವಿ. ನೀವು ಸದಾ ಅಲ್ಲೇ ಹಸಿರು ಎಷ್ಟಿರ್ತದೆ ಹಸಿರು ಥರ ಹಸಿರು ಎಷ್ಟು ವರ್ಷ ಬೀಳ್ತದೆ ಅಷ್ಟು ವರ್ಷ ನೀವು MP ಆಗಿರ್ಬೇಕಲ್ಲಿ. ನಮ್ಮ ಪ್ರಾಣ ನಿಂದೆ ಅಕ್ಕ ಎಂದು ಅಭಿಮಾನಿಗಳು ಹೇಳಿದಾಗ ನಿಮ್ಮ ಈ ಅಭಿಮಾನವೇ ನನಗೆ ಶಕ್ತಿ ಅಂತ ಕೈ ಮುಗಿದ್ರು ಸುಮಲತಾ. ಯಾರಿಗೂ ಹೆದರಲ್ಲ, ಧೈರ್ಯವಾಗಿದ್ದೀನಿ ಅಂದ್ರು. ನಾನು ಹೋರಾಟ ಮುಂದುವರಿಸ್ತೇನೆ, ನೀವು ಪ್ರತಿಭಟನೆ ಕೈಬಿಡಿ ಅಂತ ಸುಮಲತಾ ಮಾಡಿದ ಮನವಿಯಂತೆ ಅಂಬಿ ಫ್ಯಾನ್ಸ್ ಪ್ರತಿಭಟನೆ ಕೈಬಿಟ್ಟು ತೆರಳಿದ್ರು. ಇದೇ ವೇಳೆ ಪತಿ ಅಂಬರೀಶ್ ಸಮಾಧಿಗೆ ತೆರಳಿದ ಸುಮಲತಾ ಪೂಜೆ ಸಲ್ಲಿಸಿದ್ರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಸುಮಲತಾ, ನಾನೇನು ಪಬ್ಲಿಸಿಟಿಗಾಗಿ ಈ ಹೋರಾಟ ಮಾಡ್ತಿಲ್ಲ, ಪ್ರತಿಭಟನೆ ಮಾಡುವವರ ಪರ ನಿಂತಿಲ್ಲ ಅಂದ್ರು. ರೈತರ ಪರ ನಿಲ್ತೀನಿ, ಹೋರಾಟ ಮಾಡ್ತೀನಿ ಅಂತ ಎದುರಾಳಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ರು. ಪ್ರತಿಭಟನೆ ಮಾಡೋದು ಇನ್ನೊಂದು ಮಾಡೋದು ಇದಕ್ಕೆ ನಾನು ಯಾವತ್ತೂ ಅದರ ಪರ ನಿಂತ್ಕೊಂಡಿಲ್ಲ. ಯಾರನ್ನೂ ಆ ರೀತಿ ಮಾಡಬೇಕು ಅಂತ ನಾನೇನು ಕೇಳ್ಕೊಂಡಿದ್ದೆ. ಸದ್ಯ ಮಂಡ್ಯ ಅಖಾಡದ ಎರಡೂ ಪಡೆಗಳು ಶಸ್ತ್ರಾಸ್ತ್ರ ಕೆಳಗಿಟ್ಟು ಶಾಂತಿ ಮಂತ್ರ ಜಪಿಸುತ್ತಿದ್ದಾರೆ. ಡ್ಯಾಮೇಜ್ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ. ಇದು ಇಲ್ಲಿಗೆ ನಿಲ್ಲುತ್ತಾ ಇಲ್ಲ ಮುಂದುವರಿಯುತ್ತಾ ಗೊತ್ತಿಲ್ಲ. ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮ ಬೆಂಗಳೂರು ಮುಂದೆ SSLC ಮಕ್ಕಳು ಈ ಬಾರಿ ಪರೀಕ್ಷೆ ಬರೀತಾ ಇದ್ದಾರೆ. ಇದೇ ವೇಳೆ ಕೊರೋನಾ 3ನೇ ಅಲೆಯ ಗುಮ್ಮ ಕಾಡ್ತಿದೆ. ಈ ಕಾರಣಕ್ಕೆ ಪರೀಕ್ಷೆ ಬರೆಯುವ ಮಕ್ಕಳಿಗೆ ಬೆಂಗಳೂರು ಹುಡುಗರ ತಂಡ ಒಂದೊಳ್ಳೆ ಕೆಲಸ ಮಾಡ್ತಿದ್ದಾರೆ. ಏನದು ನೋಡಿ. ಕೊರೋನಾ 3ನೇ ಅಲೆಯ ಆತಂಕದ ಮಧ್ಯೆ SSLC ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ರೆಡಿಯಾಗಿದ್ದಾರೆ. ಹೀಗೆ ಪರೀಕ್ಷೆ ಬರೆಯಲು ಮುಂದಾಗಿರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಹಾಯ ಮಾಡಲು ಬೆಂಗಳೂರು ಹುಡುಗರ ತಂಡ ಮುಂದಾಗಿದೆ. ಬೆಂಗಳೂರಿನ ಸರ್ಕಾರಿ ಶಾಲೆಗಳಲ್ಲಿ ಓದುವ SSLC ಮಕ್ಕಳಿಗೆ ಪ್ರತಿರೋಧಕ ಕಿಟ್ ನೀಡುತ್ತಿದ್ದಾರೆ. ಈ ಕಿಟ್ನಲ್ಲಿ 2 N95 ಮಾಸ್ಕ್, ಸ್ಯಾನಿಟೈಸರ್ ಇದೆ. ಹಾಗೆ ಡ್ರೈ ಫ್ರೂಟ್ಗಳಾದ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ, ಪಿಸ್ತಾ, ಸೋಯಾ ಬಿಸ್ಕೆಟ್ ಪ್ಯಾಕ್, ಹಾಲಿನ ಪೌಡರ್ ಒಳಗೊಂಡ ಕಿಟ್ ಮಕ್ಕಳಿಗೆ ವಿತರಿಸ್ತಾ ಇದ್ದಾರೆ. ದಾನಿಗಳ ನೆರವಿನೊಂದಿಗೆ ಬೆಂಗಳೂರ ಹುಡುಗರ ತಂಡ ಬಡ ಮಕ್ಕಳಿಗೆ ಈ ನೆರವಿನ ಹಸ್ತ ಚಾಚಿದ್ದಾರೆ. ಇಮ್ಯೂನ್ ದ ಕಿಡ್ ಕ್ಯಾಂಪೇನ್ ಅಂದರೆ ಮಕ್ಕಳಲ್ಲಿ ಆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುವಂಥ ಊಟಗಳನ್ನು ಈಗಲಿಂದಲೇ ನಾವು ಆಹಾರ ಸೇವನೆ ಮಾಡಿದಾಗ ಆ ಮಕ್ಕಳಲ್ಲಿ ಒಂದು ವೃದ್ಧಿ ಆಗುತ್ತೆ. ಸೊ ಆಗ ಆ ಕೋವಿಡ್ನ 3ನೇ ಅಲೆ ತಡೆಗಟ್ಟುವಲ್ಲಿ ಒಂದು ಚಿಕ್ಕ ಪ್ರಯತ್ನವನ್ನು ನಮ್ಮ ತಂಡ ಬೆಂಗಳೂರು ಹುಡುಗರ ತಂಡದಿಂದ ಮಾಡ್ತಾ ಇದ್ದೀವಿ. ಈ ಕಿಟ್ಟನ್ನು ನಾವು ಕೊಟ್ಟಾಗ ಅವರು ಒಂದು ವಾರದ ಮುಂಚೆ ಅವ್ರು ತಿಂತಾರೆ. ಅದನ್ನೆಲ್ಲ ತಿನ್ಕೊಂಡು ಬರ್ತಾ ಒಂದು ವಾರದೊಳಗಡೆ ಅವರ ಮಾನಸಿಕ ಸ್ಥೈರ್ಯ ಹೆಚ್ಚಿಸಿಕೊಂಡಿರುತ್ತೆ. ಮಕ್ಕಳನ್ನ ಕೊರೋನಾದಿಂದ ದೂರವಿರಿಸಲು ಪರೀಕ್ಷೆ ವೇಳೆ ಮಕ್ಕಳಿಗೆ ಅನುಕೂಲವಾಗಲು ಈ ಪ್ರಯತ್ನ ಮಾಡ್ತಿದ್ದಾರೆ. ಈ ತಂಡ ಸಂಪಂಗಿರಾಮನಗರ, ಮೈಸೂರು ಬ್ಯಾಂಕ್, ರಾಜಾಜಿನಗರ ಬಳಿ ಸರ್ಕಾರಿ ಶಾಲಾ ಮಕ್ಕಳಿಗೆ 300ಕ್ಕೂ ಹೆಚ್ಚು ಪ್ರತಿರೋಧಕ ಕಿಟ್ ನೀಡಿದ್ದಾರೆ. ಇನ್ನೊಂದು ವಾರದೊಳಗೆ ತಮಗಾದಷ್ಟು ಸಹಾಯ ಮಾಡಲಿದ್ದೇವೆ ಅಂತಿದ್ದಾರೆ. ಕಿಟ್ ಅಲ್ಲಿ 5 ವಿಧವಾದ ಡ್ರೈ ಫ್ರೂಟ್ಸ್ ಇದೆ. ಬಾದಾಮು, ಖರ್ಜೂರ, ಗೋಡಂಬಿ, ಪಿಸ್ತಾ ಮತ್ತು ದ್ರಾಕ್ಷಿ, ಅದು ಮತ್ತು ಸೋಯಾ ಚಂಕ್ಸ್ ಇದೆ. ಆಮೇಲೆ ಸ್ಯಾನಿಟೈಸರ್ ಇದೆ, N95 ಮಾಸ್ಕ್ ಇದೆ, ಮತ್ತು ಬಿಸ್ಕೆಟ್ಸ್ ಇದೆ, ಹಾಲಿನ ಪುಡಿ ಪ್ಯಾಕೆಟು ಮತ್ತು ಬೂಸ್ಟ್ ಪ್ಯಾಕೆಟು ಇಷ್ಟು ಒಳಗೊಂಡಿದೆ. ಸ್ಥಿತಿವಂತ ಮಕ್ಕಳಿಗೆ ಇವುಗಳ ಕೊರತೆ ಇರೋದಿಲ್ಲ. ಆದರೆ ಸರ್ಕಾರಿ ಮಕ್ಕಳಿಗೆ ಈ ನೆರವು ಬೇಕಾಗಿದೆ. ಹೀಗಾಗಿ ಬೆಂಗಳೂರು ಹುಡುಗರ ತಂಡದ ಈ ಸೇವೆ ನಿಜಕ್ಕೂ ಶ್ಲಾಘನೀಯ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಿನ ನಿತ್ಯ ನಿರಂತರ ಸೇವಾ ಟ್ರಸ್ಟ್ ಇಂಥ ಕೊರೋನಾ ಕಾಲದಲ್ಲಿ ಮಾನವೀಯತೆ ಮೆರಿತಾ ಇದೆ. ಕೊರೋನಾ ರೋಗಿಗಳಿಗೆ ತ್ವರಿತ ಸೇವೆ ನೀಡೋದಕ್ಕೆ ಅಂತಲೇ ಈ ಟ್ರಸ್ಟ್ 6 ಆಂಬ್ಯುಲೆನ್ಸ್ಗಳನ್ನು ಮೀಸಲಿಟ್ಟಿದೆ. ಜೊತೆಗೆ ಇಂದು ಈ ಟ್ರಸ್ಟ್ ವತಿಯಿಂದ ಸಾರ್ವಜನಿಕರಿಗೆ ಬಸವನಗುಡಿ PES ಕಾಲೇಜಿನಲ್ಲಿ ಫ್ರೀ ವ್ಯಾಕ್ಸಿನ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಟ್ರಸ್ಟ್ನವರು ಉಚಿತ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವಿತರಣೆ ಕೂಡ ಮಾಡ್ತಿದ್ದಾರೆ. ಒಳಿತು ಮಾಡು ಮನಸ್ಸ, ನೀನು ಇರೋದು 3 ದಿವಸ ಅನ್ನೋ ಸಾಲಿನಂತೆ ಈ ನಿತ್ಯ ನಿರಂತರ ಸೇವಾ ಟ್ರಸ್ಟ್ ಸಂಕಷ್ಟದಲ್ಲಿ ಸಿಲುಕಿರೋ ಜನರ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದೆ. ನಿತ್ಯ ನಿರಂತರ ಸೇವಾ ಟ್ರಸ್ಟ್ ಗೌರವಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿಯವರ ನೇತೃತ್ವದಲ್ಲಿ ಈ ಸಮಾಜಮುಖಿ ಕೆಲಸ ನಡೀತಾ ಇದೆ. ಇವತ್ತು ನಿತ್ಯ ನಿರಂತರ ಸೇವಾ ಟ್ರಸ್ಟ್ ವತಿಯಿಂದ ನನ್ನ ಮಗಳಿಗೆ, ನನ್ನ ಹೆಂಡತಿಗೆ ವ್ಯಾಕ್ಸಿನೇಷನ್ ಮಾಡಿಸಿದ್ದೀನಿ. ತುಂಬ ಜನಗಳಿಗೆ ಉಪಯೋಗ ಆಗುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ.
ಹೀಗೆ ನಿತ್ಯ ನಿರಂತರವಾಗಿ ಮಾಡ್ಕೊಂಡಿರಲಿ, ದೇವರು ಇವ್ರಿಗೆ ಇನ್ನೂ ಶಕ್ತಿ ಕೊಡಲಿ. ಇಷ್ಟೆಲ್ಲ ಸಹಾಯ ಪಡೆದ ನನಗೆ ನಿತ್ಯ ನಿರಂತರ ಸೇವಾ ಸಂಸ್ಥೆಗೆ ತುಂಬ ಹೃದಯದಿಂದ ಧನ್ಯವಾದಗಳು. ನಿತ್ಯ ನಿರಂತರ ಸೇವಾ ಟ್ರಸ್ಟಿಂದ ಒಂದು ಹೆಲ್ಪ್ಫುಲ್ ಪ್ರೋಗ್ರಾಮ್ ನಡೀತಾ ಇದೆ. ಇದರಿಂದ ಎಲ್ಲರಿಗೂ ಪೀಪಲ್ಗೆ ಹೆಲ್ಪ್ಫುಲ್ ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಆ 5 ಜೋಡಿಗಳು ಅಣ್ಣವರ ಅಭಿಮಾನಿಗಳು. ಅಣ್ಣವರ ಎದುರಲ್ಲೇ ಮದುವೆ ಆಗಬೇಕು ಅನ್ನೋದು ಅವರ ಕನಸಾಗಿತ್ತು. ಕೊನೆಗೂ ಅವರ ಕನಸು ನನಸಾಗಿದೆ. ಅಣ್ಣವರ ಸ್ಮಾರಕದ ಮುಂದೆ ಹಾರ ಬದಲಾಯಿಸಿಕೊಂಡಿದ್ದಾರೆ. ಆ ಮೂಲಕ ತಮ್ಮ ಅಭಿಮಾನ ಪ್ರೀತಿಯನ್ನ ಮೆರೆದಿದ್ದಾರೆ. ಅಭಿಮಾನಿಗಳೇ ನನ್ನ ದೇವರು ಹೀಗಂದವರು ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್. ಆದ್ರೆ ಅಭಿಮಾನಿಗಳ ಪಾಲಿಗೆ ಅದೇ ಅಣ್ಣವರು ದೇವರು. ಅಣ್ಣವರಿಗೆ ಕೋಟಿ ಕೋಟಿ ಅಭಿಮಾನಿಗಳು. ಅಂತಹ ಕೋಟಿ ಕೋಟಿ ಅಭಿಮಾನಿಗಳ ಪೈಕಿ 5 ಜೋಡಿಗಳು ಇಂದು ಕಂಠೀರವ ಸ್ಟುಡಿಯೋಗೆ ಭೇಟಿ ನೀಡಿದ್ರು. ಮೂಲತಃ ಬೆಂಗಳೂರಿನವರೇ ಆದ ಇವರು ಅಣ್ಣ ಅವರ ಕಟ್ಟ ಅಭಿಮಾನಿಗಳು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಮದುವೆ ಆಗೋದಾದ್ರೆ ಅಣ್ಣವರ ಸ್ಮಾರಕದಲ್ಲೇ ಆಗಬೇಕು ಅಂತ ಇವರು ತೀರ್ಮಾನಿಸಿದ್ರು. ಆದ್ರೆ ಕಳೆದ 1.5 ವರ್ಷದಿಂದ ಕೊರೋನಾ ಲಾಕ್ಡೌನ್ನಿಂದಾಗಿ ಆ ಕನಸು ಈಡೇರಿರಲಿಲ್ಲ. ಹೀಗಾಗಿ ಸರಳವಾಗಿ ಮದುವೆ ಮಾಡಿಕೊಂಡ್ರು. ಈಗ ಅನ್ಲಾಕ್ ಆಗಿದ್ದೇ ತಡ. ಇವತ್ತು ಈ 5 ಜೋಡಿಗಳು ಅಣ್ಣವರ ಸ್ಮಾರಕಕ್ಕೆ ಧಾವಿಸಿದ್ದಾರೆ. ಮತ್ತೆ ಹಸೆಮಣೆ ಏರುವಂತೆ ಸಿಂಗಾರಗೊಂಡಿದ್ರು. 5 ವರರು ತಲೆಗೆ ಮೈಸೂರು ಪೇಟ ಧರಿಸಿದ್ರೆ ಮಧುಮಕ್ಕಳು ಹೊಸ ಸೀರೆ ಧರಿಸಿ ಮಿಂಚುತ್ತಾ ಇದ್ರು. ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಬಳಿ ಮತ್ತೆ ಹಾರ ಬದಲಿಸಿಕೊಂಡು ತಮ್ಮ ಕನಸು ಈಡೇರಿಸಿಕೊಂಡ್ರು. ಅಣ್ಣವರ ಆದರ್ಶದ ಒಂದು ನುಡಿ ಏನಿತ್ತು, ನೇತ್ರದಾನ ಮಹಾದಾನ ಅಂತೇಳಿ. ಅಣ್ಣವರಂತೆಯೇ ಇವರು ಕೂಡ ನೇತ್ರದಾನ ಮಾಡಲು ನೋಂದಣಿ ಮಾಡಿಕೊಂಡಿದ್ದಾರೆ. ಆ ಮೂಲಕ ಅಣ್ಣವರ ಬಗೆಗಿನ ತಮ್ಮ ಪ್ರೀತಿ ಅಭಿಮಾನವನ್ನ ಮೆರೆದಿದ್ದಾರೆ. ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.